ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಭಾರತದ ಯುವ ಜನರ ಸ್ಪೆಂಡಿಂಗ್ ನ ಬಗ್ಗೆ ಒಂದು ರಿಪೋರ್ಟ್ ಇದೆ. ಆ ರಿಪೋರ್ಟ್ ಅಲ್ಲಿ ಅವರ ಸ್ಪೆಂಡಿಂಗ್ ಅಲ್ಲಿ ಆಗ್ತಿರುವಂತಹ ಬದಲಾವಣೆಗಳನ್ನ ಕೊಟ್ಟಿದ್ದಾರೆ. ನೋಡೋಣ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ತರದ ರಿಪೋರ್ಟ್ ಗಳು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದ್ರೆ ಎಲ್ಲಿ ಸ್ಪೆಂಡಿಂಗ್ ಜಾಸ್ತಿ ಆಗ್ತಿದೆ ಆ ಸೆಕ್ಟರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂತ ಸಾಧ್ಯತೆಗಳಿರುತ್ತೆ ಫ್ಯೂಚರ್ ಅಲ್ಲಿ. ಹಾಗಾಗಿ ಈ ತರದ ರಿಪೋರ್ಟ್ ಗಳನ್ನ ನೋಡೋದು ಬಹಳ ಮುಖ್ಯ ಆಗುತ್ತೆ. ನೋಡೋಣ, ಆ ರಿಪೋರ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇನ್ನು ಕೆಲವು ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ಸುದ್ದಿಗಳು ಕೂಡ ಇದ್ದಾವೆ, ಅದನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋನ ಮುಂದೆ ತರ್ತಾ ಇದ್ದೀನಿ. ಗೆಳೆಯರು ನೋಡಬಹುದು, ಜನ್ ಝಡ್ ಟು ಡ್ರೈವ್ 1.3 ಟ್ರಿಲಿಯನ್ ಸ್ಪೆಂಡಿಂಗ್ ಇನ್ ಇಂಡಿಯಾ ಬೈ 2030 ರಿಪೋರ್ಟ್. ಅಂದ್ರೆ 1.3 ಟ್ರಿಲಿಯನ್ ಡಾಲರ್ ಅಂದ್ರೆ 1 ಟ್ರಿಲಿಯನ್ ಅಂದ್ರೆ 1 ಲಕ್ಷ ಕೋಟಿ. ಇದು ಡಾಲರ್ ಅಲ್ಲಿರುವಂತದ್ದು ನಿಮ್ಗೆ ಗೊತ್ತಿದೆ. ಈಗ 92 ರುಪೀಸ್ ಪರ್ ಡಾಲರ್ ಇದೆ. ಸೊ 1.3 ಟ್ರಿಲಿಯನ್ ಡಾಲರ್ ಅಂತಂದ್ರೆ ಆಲ್ಮೋಸ್ಟ್ 100 ಲಕ್ಷ ಕೋಟಿಯನ್ನ ದಾಟುತ್ತೆ ರುಪಿಯಲ್ಲಿ. ಯಾಕಂದ್ರೆ 1 ಟ್ರಿಲಿಯನ್ ಅಂದ್ರೆ 1 ಲಕ್ಷ ಕೋಟಿ. 1 ಟ್ರಿಲಿಯನ್ ಡಾಲರ್ ಅಂದ್ರೆ ಈಗ 92 ರುಪೀಸ್ ಇದೆ ಪರ್ ಡಾಲರ್. 1 ಟ್ರಿಲಿಯನ್ ಈಕ್ವಲ್ಸ್ 92 ಟ್ರಿಲಿಯನ್ ರುಪೀಸ್ ಡಾಲರ್ ಅಲ್ಲಿ ಹೇಳಿದ್ರೆ ಅದನ್ನ ರುಪಿಗೆ ಕನ್ವರ್ಟ್ ಮಾಡಿದಾಗ 0.3 ಟ್ರಿಲಿಯನ್ ಅಗೇನ್. ಸೊ 100 ಲಕ್ಷ ಕೋಟಿ ಸ್ಪೆಂಡಿಂಗ್ ನ ಬಗ್ಗೆ ಈ ರಿಪೋರ್ಟ್ ಹೇಳ್ತಾ ಇದೆ. ಇದನ್ನ ಕೊಟ್ಟಿರೋದು ಯಾರು, ಇನ್ನು ಏನೆಲ್ಲ ವಿಷಯ ಇದರಲ್ಲಿ ಅಡಗಿದೆ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ನೋಡಬಹುದು, ಬೈ 2030 Gen Z will comprise 27% of India's population and will command $1.3 trillion consumption, reshaping consumer markets with a focus on experiences, sustainability and digital convenience, according to a report by RedSeer Strategic Consultants. ಅಂದ್ರೆ ಈ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿರೋದು RedSeer Strategic Consultants ಅವರು. 2030 ಭಾರತದ ಜನಸಂಖ್ಯೆಯಲ್ಲಿ 27% ಜನ್ ಝಡ್ ಇರ್ತಾರೆ ಅಂತ ಹೇಳ್ತಿದೆ. ಅಂದ್ರೆ ಜನ್ ಝಡ್ ಅಂದ್ರೆ ಯುವಕರು. ಇಲ್ಲೇ ನೋಡಬಹುದು, ಬಾರ್ನ್ ಬಿಟ್ವೀನ್ 1997 ಅಂಡ್ 2012, 1997ರಿಂದ 2012 ಒಳಗಡೆ ಹುಟ್ಟಿರುವಂತವ್ರು ಇವರೇ ಭಾರತದ 27% ಜನಸಂಖ್ಯೆ ಆಗಿರ್ತಾರೆ. ಅವರ ಸ್ಪೆಂಡಿಂಗ್ 1.3 ಟ್ರಿಲಿಯನ್ ಅಂದ್ರೆ 100 ಲಕ್ಷ ಕೋಟಿಗೂ ಅಧಿಕ 2032. ಜೊತೆಗೆ ಪ್ರಯಾರಿಟೈಸಿಂಗ್ ವ್ಯಾಲ್ಯೂ ಡ್ರಿವನ್ ಚಾಯ್ಸಸ್, ಈ ಕಡೆ ಅವರ ಫೋಕಸ್ ಇರುತ್ತೆ ಅಂತ ಹೇಳ್ತಿದೆ. ಇಲ್ಲಿ ಒಂದಷ್ಟು ವಿಚಾರಗಳನ್ನ ಮೆನ್ಷನ್ ಮಾಡಿದ್ದಾರೆ. ಒಂದ್ಸಲ ಬೇಕಿದ್ರೆ ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಬಹುದು. ಹಾಗೆ ಕೆಲವು ಸೆಕ್ಟರ್ಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡಬಹುದು, Gen Z emphasizes on aesthetic is evident in their engagement with the beauty and personal care. BPC ಅಂತಾರೆ, ಬ್ಯೂಟಿ ಅಂಡ್ ಪರ್ಸನಲ್ ಕೇರ್ ಗೆ ಆದ್ಯತೆಯನ್ನ ಕೊಡಬಹುದು ಅಂತ. By 2030 this group is projected to account for nearly $19 billion ಶೇರ್. ಜನ್ ಝಡ್ $19 ಬಿಲಿಯನ್ ಶೇರ್ ಅನ್ನ ಬಿಪಿಸಿ ಮಾರ್ಕೆಟ್ ಅಲ್ಲಿ ಹೊಂದಿರಬಹುದು ಅಂತ. ಅಂದ್ರೆ ಸ್ಪೆಂಡಿಂಗ್, ಬಿಪಿಸಿ ಅಂದ್ರೆ ಬ್ಯೂಟಿ ಅಂಡ್ ಪರ್ಸನಲ್ ಕೇರ್. ಅದರಲ್ಲಿ ನೋಡಬಹುದು, ಎವ್ರಿ 2 ಜನ್ ಝಡ್ ವುಮೆನ್ ಅಲೋಕೇಟ್ಸ್ ಮೋರ್ ದನ್ 20% ಆಫ್ ದೇರ್ ಡಿಸ್ಪೋಸಬಲ್ ಇನ್ಕಮ್ ಟು ಬಿಪಿಸಿ. ಅಂದ್ರೆ ಇಬ್ರು ಹೆಣ್ಣು ಮಕ್ಕಳಲ್ಲಿ ಒಬ್ಬರು ಅವರ ಡಿಸ್ಪೋಸಬಲ್ ಇನ್ಕಮ್ ಏನಿರುತ್ತೆ ಅದರಲ್ಲಿ 20% ಆದ್ಯತೆಯನ್ನ ಈ ಬಿಪಿಸಿಗೆ ಕೊಡ್ತಾರೆ ಅಂತ, ಬ್ಯೂಟಿ ಅಂಡ್ ಪರ್ಸನಲ್ ಕೇರ್ ಗೆ. ಜೊತೆಗೆ ಅವರೇಜ್ ನಂಬರ್ ಆಫ್ ಪ್ರಾಡಕ್ಟ್ಸ್ ಯೂಸ್ಡ್ ಬೈ ದಿಸ್ ಡೆಮೋಗ್ರಫಿಕ್ ಆಸ್ ಡಬಲ್ಡ್. ಈಗಾಗಲೇ ಅವರು ಬಳಸ್ತಿರುವಂತಹ ಪ್ರಾಡಕ್ಟ್ ಡಬಲ್ ಆಗಿದೆ. ಅವರೇಜ್ ಸ್ಕಿನ್, ಏರ್ ಹಾಗೂ ಬಾಡಿ ಕೇರ್ ಅಲ್ಲಿ ಬಳಸುವಂತ ಪ್ರಾಡಕ್ಟ್ ಗಳು. ಜೊತೆಗೆ ಇಲ್ಲಿ ಅವರು ಬ್ರಾಂಡ್ ಲಾಯಲ್ಟಿ ಮಾತ್ರ ನೋಡ್ತಾ ಇಲ್ಲ, ಬೇರೆ ಬೇರೆ ಪ್ರಾಡಕ್ಟ್ ಗಳನ್ನ ಎಕ್ಸ್ಪೆರಿಮೆಂಟ್ ಮಾಡೋ ಕಡೆ ಕೂಡ ಗಮನವನ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ಯಾವ್ದು ಸೂಟಬಲ್ ಆಗುತ್ತೆ ಆ ಕಡೆ ಫೋಕಸ್ ಮಾಡ್ತಿದ್ದಾರೆ. ಬ್ರಾಂಡ್ ನ ಮೇಲೆ ಮಾತ್ರ ಡಿಪೆಂಡ್ ಆಗ್ತಾ ಇಲ್ಲ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಈ ಬ್ಯೂಟಿ ಟ್ರೆಂಡ್ಸ್ ಏನಿದೆ ಇದು ಬಿಕಮ್ ಜೆಂಡರ್ಲೆಸ್. ಅಂದ್ರೆ ಬರೀ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ, ಈವನ್ ಗಂಡು ಮಕ್ಕಳು ಕೂಡ ಇದ್ರ ಕಡೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾಕೆಂದ್ರೆ ನೋಡಬಹುದು, ಮೆನ್ಸ್ ಸ್ಕಿನ್ ಕೇರ್ ಆಸ್ ಸರ್ಜ್ಡ್ ಆಸ್ ಸರ್ಚಸ್ ಫಾರ್ ಮೆನ್ಸ್ ಸ್ಕಿನ್ ಕೇರ್ ರೊಟೀನ್ ರೋಸ್ 850%. ಸ್ಕಿನ್ ಕೇರ್ ಬಗ್ಗೆ ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ತಿರೋದು, ಅದರಲ್ಲೂ ಮೆನ್ಸ್ ಕಳೆದ 5 ವರ್ಷದಲ್ಲಿ 850% ಅಪ್ ಆಗಿದೆ. ಅಂದ್ರೆ ಗಂಡ್ಮಕ್ಳು ಕೂಡ ಇಲ್ಲಿ ಬ್ಯೂಟಿಗೆ ಆದ್ಯತೆಯನ್ನ ಕೊಡ್ತಿದ್ದಾರೆ ಅನ್ನೋದನ್ನ ತೋರಿಸ್ತಾ ಇದೆ. ನಂತರ ಫರ್ದರ್ ನೋಡೋದು, ಜನ್ ಝಡ್ ವಿಲ್ ಡ್ರೈವ್ ಹಾಫ್ ಆಫ್ ದ ಫ್ಯಾಷನ್, ಅಪ್ಪರಲ್, ಫುಟ್ವೇರ್ ಅಂಡ್ ಅಕ್ಸೆಸರೀಸ್. 2030 ಈ ಸೆಕ್ಟರ್ ಅಲ್ಲಿ ಅಪ್ಪರಲ್, ಫುಟ್ವೇರ್ ಅಂಡ್ ಅಕ್ಸೆಸರೀಸ್ ಅಲ್ಲಿ ಅರ್ಧ ಕಾಂಟ್ರಿಬ್ಯೂಷನ್ ಜನ್ ಝಡ್ ಇಂದಾನೆ ಬರುತ್ತೆ ಅಂತ ಹೇಳ್ತಿದೆ ಈ ರಿಪೋರ್ಟ್. ಅದರಲ್ಲೂ ಬಿಲೋ 1000 ಪ್ರೈಸ್ ಇರುವಂತ ಕಡೆ ಪ್ರಿಫರೆನ್ಸ್ ಇರುತ್ತೆ ಅಂತಾನು ಕೂಡ ಹೇಳ್ತಾ ಇದೆ. ಜೊತೆಗೆ ಬಿಗ್ಗೆಸ್ಟ್ ಯೂಸರ್ ಗ್ರೂಪ್ ಆನ್ ಮೇಜರ್ ಫ್ಯಾಷನ್ ಇ ಕಾಮರ್ಸ್ ಸೈಟ್ಸ್ ಇನ್ ಇಂಡಿಯಾ. ಇ ಕಾಮರ್ಸ್ ಸೈಟ್ಸ್ ಏನಿದಾವೆ ಅಲ್ಲಿ ಇವರು ಜಾಸ್ತಿ ಆಕ್ಟಿವ್ ಆಗಿರ್ತಾರೆ, ದೊಡ್ಡ ಮಟ್ಟದಲ್ಲಿ ಬಳಕೆಯನ್ನ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಫಿಟ್ನೆಸ್ ಕಡೆ ಕೂಡ ಆದ್ಯತೆಯನ್ನ ಕೊಡ್ತಿದ್ದಾರೆ. ಜೊತೆಗೆ ಅಟ್ಲೀಸ್ಟ್ 20% ಆಫ್ ದೇರ್ ಇನ್ಕಮ್ ಫಿಟ್ನೆಸ್ ಹಾಗೂ ಸ್ಪೋರ್ಟ್ಸ್ ಮೇಲೆ ಖರ್ಚು ಮಾಡ್ತಾರೆ ಅಂತ ಹೇಳ್ತಿದೆ. ಇದರಿಂದ ಪ್ರೋಟೀನ್ ಸಪ್ಲಿಮೆಂಟ್ಸ್ ಈಗಾಗಲೇ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ 230% ರೈಸ್ ಆಗಿದೆ 2024-25 ಇದರ ಸೇಲ್ಸ್. ಈ ಕಡೆ ಗಮನ ಇರುತ್ತೆ. ಜೊತೆಗೆ ನ್ಯೂಟ್ರಿಷನ್ ಕಡೆ
ನಂತರ $40 ಬಿಲಿಯನ್ ಮೊತ್ತದ ಫಿಟ್ನೆಸ್ ಹಾಗೂ ಸ್ಪೋರ್ಟ್ಸ್ ಕನ್ಸಂಪ್ಷನ್ ಆಗಬಹುದು ಅಂತ ಈ ರೆಡ್ ಸಿ ರಿಪೋರ್ಟ್ ಹೇಳ್ತಾ ಇದೆ. ಸೊ ಎಸ್ಪೆಷಲಿ ಈ ಓವರ್ ಆಲ್ ರಿಪೋರ್ಟ್ ಅಲ್ಲಿ 4 ಸೆಕ್ಟರ್ಸ್ ಅನ್ನು ಮೆನ್ಷನ್ ಮಾಡಿದ್ದಾರೆ. ಒಂದು ಪರ್ಸನಲ್ ಅಂಡ್ ಬ್ಯೂಟಿ ಕೇರ್, ಎರಡನೇದು ಅಪ್ಪರಲ್, ನಂತರ ಫುಟ್ವೇರ್ ಅಕ್ಸೆಸರೀಸ್, ಹಾಗೆ ಸ್ಪೋರ್ಟ್ಸ್ ಕನ್ಸಂಪ್ಷನ್, ಫಿಟ್ನೆಸ್ ಅಂಡ್ ಸ್ಪೋರ್ಟ್ಸ್. ಈ 4 ಸೆಕ್ಟರ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಸುಮಾರು 100 ಲಕ್ಷ ಕೋಟಿಗಿಂತ ಅಧಿಕ ಅಪರ್ಚುನಿಟಿ ಜನ್ಝಡ್ ಇಂದ ಬರ್ತಾ ಇದೆ 2030 ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್, ಫಾರ್ ಎಕ್ಸಾಂಪಲ್ ನೈಕಾ ಇರಬಹುದು, ಅವರು ಬ್ಯೂಟಿ ಕೇರ್ ಜೊತೆಗೆ ಪ್ಲಾಟ್ಫಾರ್ಮ್ ಅನ್ನು ಕೂಡ ಒದಗಿಸ್ತಾರೆ. ಜೊತೆಗೆ ಮೀಶೋ, ಈ ರೀತಿ ಹಲವು ಕಂಪನೀಸ್ ಇದಾವೆ ಆ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುವಂತವು. ಇನ್ನು ಪರ್ಸನಲ್ ಅಂಡ್ ಬ್ಯೂಟಿ ಕೇರ್ ಗೆ ಬಂದ್ರೆ ಹಿಂದೂಸ್ತಾನ್ ಯುನಿಲಿವರ್ ಇದೆ, ಲ್ಯಾಕ್ಮೆ, ಡವ್, ಪಾಂಡ್ಸ್, ವ್ಯಾಸ್ಲಿನ್, ಹಾಗೆ ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಇದೆ, ಸಿಂಥಾಲ್, ಗೋದ್ರೇಜ್ ಎಕ್ಸ್ಪರ್ಟ್ಸ್, ಬಿ ಪ್ಲಾಂಟ್, ಡಾಬರ್ ಇಂಡಿಯಾ ಇದೆ, FSN ಇ ಕಾಮರ್ಸ್ ಅಂದ್ರೆ ನೈಕಾ, ಜಿಲೆಟ್ ಇಂಡಿಯಾ, ಇಮಾಮಿ ಕೂಡ ಇದೆ ಪರ್ಸನಲ್ ಕೇರ್ ಅಲ್ಲಿ, ಪ್ರೊಕ್ಟರ್ ಅಂಡ್ ಗ್ಯಾಂಬಲ್, ಹೈಜೀನ್ ಅಂಡ್ ಹೆಲ್ತ್, ಕೋಲ್ಗೇಟ್, ಪಾಲ್ಮಲಿವ್, ಕಾಯಾ ಹಾಗೂ ಐಟಿಸಿ. ಈ ಕೆಲವು ಕಂಪನೀಸ್ ಬ್ಯೂಟಿ ಕೇರ್ ಅಲ್ಲಿ ಕೆಲಸ ಮಾಡ್ತವೆ. ಬಟ್ ಇವರ ಫೋಕಸ್ ಈಗ ಬ್ರಾಂಡ್ ಗಿಂತ ಯಾವ್ದು ನಮ್ಗೆ ಬೆಟರ್ ಸೂಟಬಲ್ ಆಗುತ್ತೆ ಅದರ ಕಡೆ ಫೋಕಸ್ ಮಾಡ್ತಿದ್ದಾರೆ. ಹಾಗಾಗಿ ನಾವು ಅದನ್ನು ಕೂಡ ನೋಡಬೇಕಾಗುತ್ತೆ ಹೂಡಿಕೆ ಮಾಡೋ ಮುಂಚೆ. ಒಟ್ಟಿನಲ್ಲಿ ಒಳ್ಳೆ ಅವಕಾಶಗಳಂತೂ ಈ ಸೆಕ್ಟರ್ ಅಲ್ಲಿ ಇದೆ. ಅಪರಲ್ ಅಲ್ಲಂತೂ ನಿಮಗೆ ಗೊತ್ತಿದೆ ಯಾವೆಲ್ಲ ಕಂಪನಿಗಳಿದ್ದಾವೆ ಅಂತ. ಎಸ್ಪೆಷಲಿ ಆದಿತ್ಯ ಬಿರ್ಲಾ ಫ್ಯಾಷನ್ ಇದೆ, ಟ್ರೆಂಟ್ ಇದೆ, ಹಾಗೆ ಅರವಿಂದ್ ಇದೆ, ಹೀಗೆ ಹಲವು ಕಂಪನಿಗಳಿದಾವೆ. ಫುಟ್ವೇರ್ ಗೆ ಬಂದ್ರೆ ಬಾಟಾ, ಕ್ಯಾಂಪಸ್ ಆಕ್ಟಿವೇರ್, ರಿಲ್ಯಾಕ್ಸೋ, ಈ ರೀತಿಯ ಕೆಲವು ಕಂಪನೀಸ್ ಇದಾವೆ. ಇಲ್ಲೆಲ್ಲ ಅವಕಾಶಗಳು ಓಪನ್ ಅಪ್ ಆಗುತ್ತೆ ಆಸ್ ಪರ್ ದಿಸ್ ರಿಪೋರ್ಟ್. ನೀವು ಫೋಕಸ್ ಮಾಡಬೇಕಾಗಿರೋದು ಕ್ವಾಲಿಟಿ ಬಿಸ್ನೆಸಸ್ ಕಡೆ. ಕ್ವಾಲಿಟಿ ಎಲ್ಲಿ ಚೆನ್ನಾಗಿದೆ, ಕಾರ್ಪೊರೇಟ್ ಗವರ್ನೆನ್ಸ್ ಎಲ್ಲಿ ಚೆನ್ನಾಗಿದೆ ಅಂತ ಕಡೆ ನೀವು ಫೋಕಸ್ ಮಾಡಿದ್ರೆ ಬಹುಶಃ ಒಳ್ಳೆ ಲಾಭವನ್ನು ಗಳಿಸುವಂತ ಅವಕಾಶ ಇದ್ದೇ ಇರುತ್ತೆ ಪ್ರತಿ ಮಾರ್ಕೆಟ್ ಕಂಡೀಷನ್ ಅಲ್ಲೂ ಕೂಡ. ಇನ್ನು ನೆಕ್ಸ್ಟ್ ಸುದ್ದಿಗಳ ಕಡೆ ನಾವು ಬರೋದಾದ್ರೆ, ಮತ್ತೆ ಭಾರತದಲ್ಲಿ ಎಲೆಕ್ಷನ್ ಮೇನಿಯಾ ಶುರುವಾಗ್ತಿದೆ. ಇವತ್ತು ಎಲೆಕ್ಷನ್ ಕಮಿಷನ್ 4 ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶದ ಎಲೆಕ್ಷನ್ ಅನ್ನ ಅನೌನ್ಸ್ ಮಾಡಿದೆ. ಎಲೆಕ್ಷನ್ ಡೇಟ್ಸ್ ನೋಡೋದಾದ್ರೆ ವೆಸ್ಟ್ ಬೆಂಗಾಲ್ ನೋಡಬಹುದು, ಏಪ್ರಿಲ್ 23 ಹಾಗೂ 29 2 ಫೇಸ್ ಗಳಲ್ಲಿ ಎಲೆಕ್ಷನ್ ಆಗ್ತಾ ಇದೆ. ಅಲ್ಲಿ ತಮಿಳುನಾಡು ಏಪ್ರಿಲ್ 23 ಇರುತ್ತೆ, ಕೇರಳ ಏಪ್ರಿಲ್ 9, ಅಸ್ಸಾಂ ಏಪ್ರಿಲ್ 9 ಹಾಗೂ ಪುದುಚೇರಿ ಏಪ್ರಿಲ್ 9 ಇರುತ್ತೆ. ಎಲ್ಲ ಎಲೆಕ್ಷನ್ ರಿಸಲ್ಟ್ ಕೂಡ ಮೇ 4ನೇ ತಾರೀಕು ರಿಲೀಸ್ ಆಗುತ್ತೆ. 4 ರಾಜ್ಯ ಹಾಗೂ 1 ಕೇಂದ್ರಾಡಳಿತ ಪ್ರದೇಶ ಎಲ್ಲ ರಿಸಲ್ಟ್ 4ನೇ ತಾರೀಕು ರಿಲೀಸ್ ಆಗುತ್ತೆ. ಹಾಗೆ ಇಲ್ಲಿ 29ಕ್ಕೆ ಎಲೆಕ್ಷನ್ ಮುಗಿಯುತ್ತೆ. ಹಾಗಾಗಿ ಏನಿದ್ರು 29ಕ್ಕೆ ವೋಟಿಂಗ್ ಮುಗಿದ ನಂತರ ಎಕ್ಸಿಟ್ ಪೋಲ್ ಗಳು ರಿಲೀಸ್ ಆಗೋದು. ಕೇರಳ, ಅಸ್ಸಾಂ, ಪುದುಚೇರಿ ಹಾಗೂ ತಮಿಳುನಾಡಲ್ಲಿ ಅದಕ್ಕಿಂತ ಮುಂಚೆನೆ ಎಲೆಕ್ಷನ್ ಮುಗಿದ್ರು ಕೂಡ ಎಕ್ಸಿಟ್ ಪೋಲ್ ಅನ್ನು ಅನೌನ್ಸ್ ಮಾಡೋದಿಲ್ಲ. ಸೊ ಈ ಎಲೆಕ್ಷನ್ಸ್ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಕೆಟ್ ನ ಮೇಲೆ ಒಂದಷ್ಟು ಪ್ರಭಾವವನ್ನು ಬೀರುವಂತಹ ಚಾನ್ಸಸ್ ಇರುತ್ತೆ. ನೋಡೋಣ, ಇನ್ನು ಸಮಯ ಇದೆ ಎಲೆಕ್ಷನ್ ಗೆ. ಇನ್ನು ಇರಾನ್ ಹಾಗೂ ಸೌದಿಯಿಂದ ಕೆಲವು ಸುದ್ದಿಗಳು ಬರ್ತಿದೆ ನೋಡಬಹುದು. ಇರಾನ್ ಅಟ್ಯಾಕ್ ಸೌದಿ ಅರೇಬಿಯಾ ಪ್ರಿನ್ಸ್ ಸುಲ್ತಾನ್ ಏರ್ ಬೇಸ್ ದಟ್ ಹೌಸಸ್ ಸೆವರಲ್ US ವಾರ್ ಪ್ಲೇನ್ಸ್. ಪ್ರಿನ್ಸ್ ಸುಲ್ತಾನ್ ಏರ್ ಬೇಸ್ ನ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಅಲ್ಲಿ ಅಮೆರಿಕ ತನ್ನ ಬೇಸ್ ಅನ್ನ ಹೊಂದಿದೆ. ಅವರಿಗಾಗಲೇ ಹೇಳಿದ್ರು ಇರಾನ್ ಅವರು, ಅಮೆರಿಕದ ಬೇಸ್ ಗಳನ್ನ ನಾವು ಟಾರ್ಗೆಟ್ ಮಾಡ್ತೀವಿ ಅಂತ. ಅದೇ ರೀತಿ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಬಟ್ ಅಲ್ಲಿ ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅದರ ಬಗ್ಗೆ ಏನು ಪ್ರಾಪರ್ ಮಾಹಿತಿ ಇಲ್ಲ. ಇನ್ನು ಸೆಬಿ ಚೇರ್ಮನ್ ಇಂದ ಒಂದು ಸುದ್ದಿ ಬಂದಿದೆ ನೋಡಬಹುದು. ಸ್ಟೇ ಪೇಷಂಟ್, volatility temporary, says SEBI chairman as Iran-Israel war ruffles global markets. ತಾಳ್ಮೆ ಇರಲಿ, volatility ಮಾರ್ಕೆಟ್ ಅಲ್ಲಿ ಇರುತ್ತೆ, ಅದು ಟೆಂಪರರಿ ಆಗಿರುತ್ತೆ. ತಾಳ್ಮೆಯಿಂದ ಇರಿ ಅನ್ನುವಂತ ಕಿವಿ ಮಾತನ್ನ ಇನ್ವೆಸ್ಟರ್ಸ್ ಗೆ ಸೆಬಿ ಚೇರ್ಮನ್ ಹೇಳಿದ್ದಾರೆ. ಇವತ್ತು ಸ್ಪೈಸ್ ಜೆಟ್ ಇಂದ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು. ಸ್ಪೈಸ್ ಜೆಟ್ ಟು ಆಪರೇಟ್ ಫ್ಲೈಟ್ಸ್ ಫ್ರಮ್ UAE ಟು ಇಂಡಿಯಾ. UAE ಹಾಗೂ ಇಂಡಿಯಾ ನಡುವೆ ಫ್ಲೈಟ್ಸ್ ಅನ್ನ ಆಪರೇಟ್ ಮಾಡೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಬಟ್ ಅನಂತರ ಕೆಲವೊಂದು ಅಟ್ಯಾಕ್ಸ್ ಕೂಡ ಆಗಿದೆ. ಅಟ್ಯಾಕ್ ಆಗಿಲ್ಲ ಅಂದ್ರೆ ಮೇ ಬಿ ಸ್ಮೂತ್ ಆಗಿ ಮೂವ್ ಆಗ್ತಿತ್ತೇನೋ. ಬಟ್ ಕಾದು ನೋಡ್ಬೇಕಾಗತ್ತೆ ಇನ್ನು ಯಾವ ರೀತಿ ಡೆವಲಪ್ಮೆಂಟ್ಸ್ ಇಲ್ಲಿ ಆಗುತ್ತೆ ಅಂತ. ನಂತರ ಇವತ್ತು ಇನ್ನೂ ಒಂದು ಭಾರತದ ಕ್ರೂಡ್ ಟ್ಯಾಂಕರ್ ಹೊರ್ಮುಜ್ ಅನ್ನ ಪಾಸ್ ಮಾಡಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇದಾವೆ ನೋಡಬಹುದು. ಇಂಡಿಯನ್ ಕ್ರೂಡ್ ಟ್ಯಾಂಕರ್ ಸೈಲ್ಸ್ ಔಟ್ ಆಫ್ UAE's ಫುಜೈರಾ ಸೇಫ್ಲಿ. ಸುಮಾರು 80,800 ಟನ್ ಮುರ್ಬಾನ್ ಕ್ರೂಡ್ ಆಯಿಲ್ ಹೊಂದಿರುವಂತ ಭಾರತದ ವೆಸಲ್ ಜಗ್ ಲಾಟ್ಕಿ ಸೇಫ್ ಆಗಿ UAE ನ ಬಿಟ್ಟಿದೆ ಅನ್ನುವಂತ ಸುದ್ದಿಗಳು ಬರ್ತಾ ಇದೆ. 10:30ಗೆ ಬೆಳಗ್ಗೆ 10:30ಗೆ ಬಿಟ್ಟಿದೆ ಅಂತ ಸುದ್ದಿ ಬರ್ತಾ ಇದೆ. ನಿನ್ನೆ ಲೋಡ್ ಆಗಿದೆ ನೋಡಬಹುದು. ಮಾರ್ಚ್ 14th ಲೋಡ್ ಆಗಿದೆ ಫುಜೈರಾ ಸಿಂಗಲ್ ಪಾಯಿಂಟ್ ಮೂರಿಂಗ್ ಅಲ್ಲಿ. ಬಟ್ ಇದೇ ಫುಜೈರಾ ಆಯಿಲ್ ಟರ್ಮಿನಲ್ ನ ಮೇಲೆ ಅಟ್ಯಾಕ್ ಕೂಡ ಆಗಿತ್ತು ಈ ಹಿಂದೆ. ಈಗ ಲೋಡ್ ಆಗಿದೆ ಅಂದ್ರೆ ಅಲ್ಲಿ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿರುವಂತ ಸಾಧ್ಯತೆಗಳು ಕಡಿಮೆ ಇದೆ ಅಂತ ಹೇಳ್ಬೋದು. ಹಾಗಾಗಿನೇ ಅಲ್ಲಿ ಲೋಡಿಂಗ್ ಸಾಧ್ಯ ಆಗಿದೆ. ಇವತ್ತು 10:30 ಟೈಮ್ಗೆ ಅಲ್ಲಿಂದ ಬಿಟ್ಟಿದೆ. ನೋಡೋಣ ಯಾವಾಗ ತಲುಪುತ್ತೆ ಅಂತ. ಈಗಾಗಲೇ ಸಾಕಷ್ಟು ಕಮ್ಯುನಿಕೇಶನ್ಸ್ ಅನ್ನ ಮಾಡಿದ್ದಾರೆ ಇರಾನ್ ಜೊತೆಗೆ ಇರಾನ್ಗೆ ಬೇಕಾದಂತ ಎಮರ್ಜೆನ್ಸಿ ರಿಕ್ವೈರ್ಮೆಂಟ್ಸ್ ಏನಿದೆ, ಮೆಡಿಸಿನ್ಸ್ ಹಾಗೂ ಇತರೆ ರಿಕ್ವೈರ್ಮೆಂಟ್ಸ್, ಅದನ್ನು ಕೂಡ ಭಾರತ ಕೊಟ್ಟಿದೆ ಅನ್ನುವಂತ ಸುದ್ದಿಗಳಿದೆ. ಅವೆಲ್ಲ ಸುದ್ದಿಗಳು ಬಂದ್ಮೇಲೆ ಮೇ ಬಿ ಇರಾನ್ ಕೂಡ ಅವಕಾಶವನ್ನ ಮಾಡಿಕೊಟ್ಟಿರಬಹುದು. ನೋಡೋಣ ಮುಂದೆ ಏನ್ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಸರಿಗಳಿರಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡಿ ಕಾಂಟ್ಯಾಕ್ಟ್ ಮಾಡಬಹುದು. ಸರಿಗಳಿರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.